ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತಾರ. ಆತ್ಮೀಯರೇ, ನಮ್ಮ ಹಿರಿಯ ನಾಯಕರು BJPಯ ಮುರಳಿ ಮನೋಹರ್ ಜೋಶಿ ಅವರು ಇತ್ತೀಚೆಗೆ ಒಂದು ಮಾತಾಡಿದರು. ಭಾರತ ವಿಶ್ವಗುರು ಅಲ್ಲ, ಭಾರತವು ವಿಶ್ವಗುರು ಆಗಿ ಉಳಿದಿಲ್ಲ, ನಾವು ಆ ಪದ ಬಳಕೆಯಿಂದ ದೂರ ಇರಬೇಕು. ಯಾಕೆ ಮಾತಾಡಿದರು? ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರಲ್ಲೇ ಸರ್ ಸಂಚಾಲಕ ಮೋಹನ್ ಭಾಗವತರು ಇದ್ದರು ಆ ಫಂಕ್ಷನ್ದಲ್ಲೇ. ನಾವಿವತ್ತು ವಿಶ್ವಗುರು ಆಗಿ ಉಳಿದಿಲ್ಲ ಅಂತ ಯಾವ ದೃಷ್ಟಿ ಇಟ್ಕೊಂಡು ಅಂದರು? ಯಾಕಂದ್ರೆ ಮೋದಿಯವರು ಬಂದ ಮೇಲೆ ವಿಶೇಷವಾಗಿ ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ನಮ್ಮ LK ಅದ್ವಾನಿಯವರಾಗಿರ್ಬೋದು, ಈಗಷ್ಟು ನಮ್ಮ ಏನಪ್ಪ ಅಂತಂದ್ರೆ ವಾಜಪೇಯಿ ಅವರಾಗಿರ್ಬೋದು, ಇವರೆಲ್ಲ ಬದಿಗೆ ಸರಿದಿದ್ದು ನಾವು ನೋಡಿದ್ವಿ ಇತಿಹಾಸದಲ್ಲೇ. ಅದರಲ್ಲೂ LK ಅದ್ವಾನಿ ಮತ್ತು ಮುರಳಿ ಮನೋಹರ್ ಜೋಶಿ ಭಾಳ ಹಿಂದುತ್ವದ ಪ್ರಬಲ ಪ್ರತಿಪಾದಕರು. ಅವ್ರು ಹಿಂದಿತ್ತರಿ ವಿಶ್ವಗುರು ಈಗಿಲ್ಲ, ವಿಶ್ವಗುರು ನಾವಾಗಿ ಉಳಿದಿಲ್ಲ ಅನ್ನೋ ಮಾತನ್ನು ಯಾವ ದೃಷ್ಟಿ ಅಂದರು, ಯಾವ ನೋವಿನಿಂದ ಅಂದರೂ ಗೊತ್ತಿಲ್ಲ. ಹೌದು, ಸಂಸ್ಕೃತ ಮೇಲೆ ಅವ್ರಿಗೆ ಪ್ರೀತಿ ಅದ, ಸಂಸ್ಕೃತ ರಾಷ್ಟ್ರಭಾಷೆ ಆಗಬೇಕು, ಬೆಳಿಬೇಕು, ಮಾಡಬೇಕು. ನಮ್ಮಲ್ಲೂ ಅದ ಆ ಮಾತು ಬೇರೆ. ಯಾಕಂದರೆ ಸಂಸ್ಕೃತ ಭಾಷೆ, ಪಾಲಿ ಭಾಷೆ, ಪ್ರಾಕೃತ ಭಾಷೆಗಳು ನಮ್ಮ ಭಾಷೆಗಳು. ನಾವು ಅದನ್ನು ಟೀಕೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು, ಒಪ್ಪಬೋದು, ಪ್ರೀತಿಸ್ಬೋದು. ಯಾಕಂದ್ರೆ ನಮ್ಮ ಆ ಎಲ್ಲ ದೃಷ್ಟಿ ಇಟ್ಕೊಂಡು ಸಂಸ್ಕೃತ ಭಾಷೆ ಒಂದು ಕಾಲಕ್ಕೆ ಭಾಳಷ್ಟು ದೊಡ್ಡ ಭಾಷೆಯಾಗಿ ಬೆಳೆದಂಥದ್ದು. ಜೊತೆಗೆ ಮಹೋನ್ನತ ಭಾಷೆ, ಅದರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿಕೊಂಡು, ಇವತ್ತಿನ BJP ಆಡಳಿತ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರ್ಬೋದು, ಇವತ್ತು ನಿಜವಾಗಿ ನಾವು ವಿಶ್ವಗುರಾಗಿ ಉಳಿದಿದ್ದೀವ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಕೊಳ್ಳೋಂಥದ್ದಾಗಿದೆ. ಇವತ್ತು ನಾವು ಯಾವ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಇದ್ದಾಗ ಒಂದು ಸಣ್ಣ ಕಾಣ್ತಿದ್ವಿ ನಾವು, ಇವತ್ತು ಅದೂ ಇಲ್ಲ. ಯಾವ ಕ್ಷೇತ್ರದಲ್ಲಿ ವಿಶ್ವಗುರಾಗಿದ್ದಪ್ಪ ನಾವು? ಇವತ್ತು ಗೌರ್ಮೆಂಟ್ ಈ ಏನಪ್ಪ ಅದು ಯೂನಿವರ್ಸಿಟಿಗಳು ಹೆಚ್ಚು ಕಡಿಮೆ ಎಲ್ಲ ಬಂದಾಗುವಂತಕ್ಕೆ ಬಂದಿದ್ದಾವೆ. ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಲೆಕ್ಚರ್ಗಳಿಲ್ಲ, ಪ್ರೊಫೆಸರ್ ಇಲ್ಲ, ರೀಡರ್ಸ್ ಇಲ್ಲ, ಅಲ್ಲೇ ಸಂಶೋಧನೆ ನಡೀತಾ ಇಲ್ಲ. ಭಾಳಷ್ಟು ಯೂನಿವರ್ಸಿಟಿಗಳಲ್ಲೇ UGCಯಲ್ಲಿ ಫಂಡ್ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇದೆ. ಇವತ್ತು ಹೊಸ ಸಂಶೋಧನಾ ವಿದ್ಯಾರ್ಥಿಗಳ ಅವಕಾಶಗಳಲ್ಲಿಲ್ಲ. ಇವತ್ತು PhDಗಳ ಸಹಿತ ಮಾರ್ಕೊಳ್ಳಿಕ್ಕೆ ಹತ್ತಿದ್ದಾವೆ ಅನ್ನೋದನ್ನು ನಾವು ಸುದ್ದಿ ಕೇಳಿದಾಗ ನೋವು ಅನ್ನಿಸ್ತದೆ. ಒಂದು ಹೈಯರ್ ಎಜುಕೇಷನ್ ಮಾಡಬೇಕಪ್ಪ ಅನ್ನುವಂಥ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡವ ಇವತ್ತು ಅಸಾಧ್ಯದ ಮಾತಾಗ್ಯದ. ಶಿಕ್ಷಣ ಇದು ಬದುಕಿನ ಬಹುಮುಖ್ಯ ಅಂಗ. ಶಿಕ್ಷಣ ಇಲ್ಲ ಅಂದರೆ ನಮಗೂ ಮತ್ತು ಪ್ರಾಣಿಗಳಿಗೆ ಏನೂ ಅಂತರಿಲ್ಲ. ಶಿಕ್ಷಣ ನಮ್ಮನ್ನು ದಾರಿ ಮಾಡಿದಂಥದ್ದು. ಅದು ಶಿಕ್ಷಣದ ಸಂಸ್ಕೃತಿ ಅದ, ಇತಿಹಾಸ ಅದ, ಭೂಗೋಳ ಅದ, ಯಾವುದಿಲ್ಲ. ವೈಜ್ಞಾನಿಕ ಚಿಂತನೆಗಳಿದ್ದಾವ, ಎಲ್ಲನೂ ಇದ್ದಾವೆ. ಅದಕ್ಕೆ ಇವತ್ತು ಈ ಒಂದು ವಿಶ್ವವಿದ್ಯಾಲಯಗಳು ಸರ್ಕಾರ ನಡೆಸೋದ್ರಿಂದಾಗಿ ಒಂದಿಷ್ಟು ಅನುಕೂಲಗಳು, ಒಂದು ಫಂಡ್ ಬರೋದ್ರಿಂದ ಬಡ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಸಾಧ್ಯ ಇತ್ತು. ಇವತ್ತು ಯಾವ ಬಡ ವಿದ್ಯಾರ್ಥಿಯೂ ಈ ಅನೇಕ ವಿಶ್ವದ ಹುಡ್ಕೊಂಡಿದ್ದಾವೆ. ಪ್ರೈವೇಟ್ ಕಂಪ್ನಿಗಳಿದ್ದಾಗ ಖಾಸಗಿಯಲ್ಲಿ ಅಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಅದು ಎಷ್ಟು ಜನಕ್ಕೆ ದುಡ್ಡಿದೆ ಕೊಟ್ಟು ಕಲಿಯೋದಕ್ಕೆ. ಮತ್ತು ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ಸರಿಯಾದ ಅಲ್ಲಿ ಪ್ರೊಫೆಸರ್ಗಳಾಗಲಿ ಮತ್ತರಾಗಲಿ ಎಲ್ಲರೂ ಪಿರಿಯಡ್ ಮೇಲೆ ಮತ್ತು ಅದ್ರ ಮೇಲೆ ಪೇಮೆಂಟ್ ಅವರು ಪರ್ಮನೆಂಟ್ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸಂಶೋಧನೆಗಳಂತೂ ನಿಂತು ಹೋಗಿಬಿಟ್ಟಿದ್ದಾವೆ. ವಿಜ್ಞಾನದ ಮೇಲೆ ಸಂಶೋಧನೆ ಆಗೋದಿಲ್ಲೇ ಇಲ್ಲ. ಯಾರು ಹೇಳ್ರಿ ಇತ್ತೀಚೆಗೆ ಒಬ್ಬನಾದರೂ ಇವತ್ತು ನೋಬೆಲ್ ಬಹುಮಾನ ಪಡೆದವ ಇತ್ತೀಚೆಗೆ ಈ ಒಂದು 10-20 ವರ್ಷಗಳಲ್ಲೇ ಇಲ್ಲ. ಯಾಕಿಲ್ಲ? ನಮ್ಮಲ್ಲೇ ನೋಬೆಲ್ ಬಹುಮಾನ ಯಾಕೆ ಪಡೆಯೋಕ್ಕಾಗ್ತಿಲ್ಲ? ಸೈನ್ಸಲ್ಲಿ ಯಾಕೆ ಪಡೀಲಿಕ್ಕೆ ಆಗ್ತಾಯಿಲ್ಲ? ಮೂಲಭೂತ ಸೈನ್ಸ್ಗಳೇನಿದ್ದಾವೆ, ಬೇಸಿಕ್ ಸೈನ್ಸ್ ಏನಿದ್ದಾವೆ, ಅದರಲ್ಲಿ ಯಾರು ಇವತ್ತು ಫಿಸಿಕ್ಸಲ್ಲಾಗಲಿ, ಕೆಮಿಸ್ಟ್ರಿ ಆಗಲಿ, ಮತ್ತವರಲ್ಲಿ ಹೋಗಿ ಸಾಹಿತ್ಯದಲ್ಲಿ ಆಗಲಿ, ವಿಶ್ವ ಶಾಂತಿಯಲ್ಲಿ ಆಗಲಿ ಯಾರಾದರೂ ಪಡೆದಿದ್ದಾರ ಇತ್ತೀಚೆಗೆ? ಭಾರತೀಯ ಒಬ್ಬವ ನಾವು ಹೇಳ್ಕೊತೀವಿ ವಿಶ್ವಗುರು ಅಂತೇಳಿ. ಎಲ್ಲಿದ್ದಾರೆ? ಯಾಕಪ್ಪ ಅಂದ್ರೆ ಇವತ್ತು ಯೂನಿವರ್ಸಿಟಿಗಳಲ್ಲೇ ಅತಿಥಿ ಉಪನ್ಯಾಸಕರು, ಅತಿಥಿ ಪ್ರೊಫೆಸರು, ಅತಿಥಿಗಳು ಏನಿದೆ ಹೊಸವೆಲ್ಲ ಇವೆಲ್ಲ ನೆನಪಿಸ್ಕೊಂಡಾಗ PhD ಮಾಡಿದಂಥ ವಿದ್ಯಾರ್ಥಿಗಳು ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡೋದನ್ನು ನೋಡಿದಾಗ ನಾವು ಎತ್ತ ನಡೆದಿದ್ದೀವಿ. ನಮ್ಮ ದೇಶದ ಶಿಕ್ಷಣ ಯಾಕಡೆ ಹೊರಟದ? ಇದನ್ನೆಲ್ಲ ನೆನಪಿಸ್ಕೊಂಡಿರ್ಬೇಕು ನಮ್ಮ ಜೋಶಿ ಅವರು, ಮುರಳಿ ಮನೋಹರ್ ಜೋಶಿ ಅವರು.
ಅವ್ರಿಗೂ ನೋವಾಗ್ಯದ. ಒಂದು ಕಾಲಕ್ಕೆ ನಲಂದ ಯೂನಿವರ್ಸಿಟಿ ನೋವು, ಮತ್ತೆ ಆ ಯೂನಿವರ್ಸಿಟಿ ನಾವು ಓದಿದ್ದೀವಿ, ಕೇಳಿದ್ದೀವಿ. ಇತ್ತೀಚಿನವರೆಗೂ ಸಹಿತ ಸರ್ಕಾರ ನಡೆಸೋ ಮುಂದೆ ಕಾಂಗ್ರೆಸ್ ಇರುವವರೆಗೆ ಅನೇಕ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಒಂದಿಷ್ಟು ಓದು ಅದು ಇತ್ತು. ಇವತ್ತು ಜಗದ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ನಮ್ದು ಯಾವ ಯೂನಿವರ್ಸಿಟಿನೂ ಇಲ್ಲ, ಮತ್ತೇನೂ ಇಲ್ಲ. ಮತ್ತು ಹೆಂಗೆ ನಾವು ವಿಶ್ವಗುರು? ನಮ್ಮಲ್ಲಿ ಯಾರು ಅಮೇರಿಕದಿಂದ ಯುರೋಪದಿಂದ ಕಲಿಲಿಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಇಲ್ಲಿ ಬಂದು ನೋಡ್ಕೊಂಡು ಚೈನಿ ಮಾಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಖರ್ಚು ಕಡಿಮೆ ಆಗ್ತದೆ ಅವರ ಜೀವನ ಮಟ್ಟಕ್ಕೆ. ಆ ದೃಷ್ಟಿನೂ ಬಂದು ಹೋಗ್ತಾ ಇದ್ದಾರೆ, ಮತ್ತೇನೂ ಇಲ್ಲ. ಅದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ನಾವು ಇವತ್ತು ವಿಶ್ವಗುರು ಅಲ್ಲ ಅನ್ನುವಂಗೆ ಮಾತಾಡಿದ್ದಾರೆ ನಮ್ಮ ಮುರಳಿ ಮನೋಹರ್ ಜೋಶಿ ಅವರು. ಇದಕ್ಕೆ ಕಾರಣ ಇದೆ, ನಮ್ಮಲ್ಲಿ ಹೈಯರ್ ಎಜುಕೇಷನ್ ಫ್ರೀ ಆಗಬೇಕಾಯ್ತು ನಮ್ಮ ಮಕ್ಕಳಿಗೆ. ಇಲ್ಲ, ಫ್ರೀ ಅನ್ನೋದು ಮಾತಿಲ್ಲ, ಫ್ರೀ ಅನ್ನೋದು ನಗ್ತಾರೆ. ಯಾಕಂದ್ರೆ ಕೆಲವು ಈ ಸಮಾಜದ ಕೆಲವು ಜನ ಕಷ್ಟ ಅನುಕೂಲದ ಇದು, ಅವರಷ್ಟೇ ಕಲಿಯೋದು ಅವರಷ್ಟೇ ಮುಂದೆ ಹೋಗುವಂಥದ್ದು, ಉಳಿದವ್ರಿಗೆ ಅವಕಾಶಗಳಿಲ್ಲ. ಅದಕ್ಕಾಗಿ ಇವತ್ತು ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಅಂದ್ರೆ ವೃತ್ತಿಪರ, ಅದೇ ಕಾಲಕ್ಕೆ ಯೂನಿವರ್ಸಿಟಿಗಳು ಕಲಿಯುವಂಥ ಉನ್ನತ ಶಿಕ್ಷಣಗಳಾಗಿರ್ಬೋದು, ಇವತ್ತು ಯಾವ ಸಿಗ್ತಾ ಇಲ್ಲ ಬಡವರಿಗೆ. ಮತ್ತು ಅಂದಾಗ ಅಲ್ಲಿ ವೈಜ್ಞಾನಿಕತೆ ಬಾ, ಬುದ್ಧಿವಂತಿಕೆ ಬಾ, ಶೋಧನೆ ಬಾ, ಸಂಶೋಧನೆ ಬಾ, ಯಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲನೂ ನಿಲ್ಲ 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 ಇಲ್ಲ 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 ಅಂದರೆ ಇವತ್ತು ಹೇಳ್ರಿ, ಎಷ್ಟು ಜನ ವಿಶ್ವವಿದ್ಯಾಲಯಗಳು ಜಗದ ಶ್ರೇಷ್ಠ 100 ಯೂನಿವರ್ಸಿಟಿಗಳಲ್ಲಿ ಅದಾವಪ್ಪ. ನಮ್ಮ ಏನು ಕಲ್ಕತ್ತಾ ಯೂನಿವರ್ಸಿಟಿ ಇದೆ, ಮುಂಬೈ ಯೂನಿವರ್ಸಿಟಿ ಇದೆಯಾ, ಕರ್ನಾಟಕ ಯೂನಿವರ್ಸಿಟಿ ಇದೆಯಾ, ಬೆಂಗಳೂರು ಯೂನಿವರ್ಸಿಟಿ ಇದೆ, ಇದು ಸರ್ಕಾರ ಮಾಡ್ಕೊಂಬಂದು ದಿಲ್ಲಿ ಯೂನಿವರ್ಸಿಟಿ ಇದೆಯಾ. ಆಗೋ ಮೇಗಮ್ ನಾವು JNU ಕೇಳ್ಬೋದು, ಅದು ಇತ್ತೀಚೆಗೆ ಅದರ ಮಟ್ಟನೂ ಕಡಿಮೆ ಆಗಿದೆ. JNU ಅಂದರೆ ಕಮ್ಯುನಿಸ್ಟರ್ ಅದಪ್ಪ ಅಂತೇಳಿ ಅಲ್ಲಿ ನಗರ ನಕ್ಸಲ್ ಹುಟ್ಟಾಗ್ತಾರೆ ಅನ್ನುವಂಥ ವಾದಗಳನ್ನ ಮಾಡಿಸಿ ಅದರ ವ್ಯಕ್ತಿತ್ವನ ಕಳೆದು ಹೋಗ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ಇವತ್ತು ನಾವು ಎಲ್ಲ ದೃಷ್ಟಿ ಇಟ್ಕೊಂಡು ನಮ್ಮ ಮುರಳಿ ಮನೋಹರ್ ಜೋಶಿ ಅವ್ರು ಹೇಳಿದಂಥ ಮಾತನ್ನು ಅಭ್ಯಾಸ ಮಾಡಬೇಕಾಗ್ಯದ. ಮತ್ತು ಇದನ್ನು ಹೋಗಿ ನಡೆಸ್ಬೇಕಾದ್ರೆ ಇರೋ ಆಯ್ದುವಂದ ಈಗಿನ ಸರ್ಕಾರ ತನ್ನ ಬಜೆಟ್ನಲ್ಲೇ ಕಡಿಮೆ ಅಂದರು ಮೋದಿಯವ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಆಗಿರ್ಬೋದು, ಮಿನಿಮಮ್ 15-20% ಈ ಶಿಕ್ಷಣಕ್ಕೆ ತೆಗೆದಿರುವಂಥ ಒಂದು ಈ ನಿರ್ಧಾರ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲ, ಸಾಧ್ಯವೇ ಇಲ್ಲ. ನಾವು ಜಗದಲ್ಲಿ ಎಂದೂ ಏನು ವಿಶ್ವಗುರು ಆಗೋ ಸಾಧ್ಯಗಳಿಲ್ಲ. ಯಾಕೆಂತಂದ್ರೆ ವಿಶ್ವಗುರು ಆಗಬೇಕಾದ್ರೆ ವೈಜ್ಞಾನಿಕತೆ, ತಂತ್ರಜ್ಞಾನ ಎಲ್ಲರೂ ಕಲಿಬೇಕಾಗ್ತದೆ ಮಕ್ಕಳ. ಅದು ಕೆಲವು ಜನ ಮಕ್ಕಳು ಕಲಿತಾರೆ. ಅವ್ರು ಯಾರು ಏನಾಗ್ತಾರೆ ಆ ಪಾಸ್ ಆದ ನಂತರ ಅಂದ್ರೆ ಒಬ್ಬ ಸೂಪರ್ವೈಸರ್ ಆಗ್ತಾರೆ ಅಷ್ಟೇ. ಸೂಪರ್ವೈಸರ್ ಆಗೋದು, ಎಲ್ಲೇ ಮನೆ ಕಟ್ಸೋದು ನೋಡೋದು, ಇಂಜಿನಿಯರ್ ಆದ ಯಾವುದೋ ಮನೆಗೂ ಹಿಡಿದು ಕಟ್ಸ್ತಾನೆ ಅನ್ನೋದು, ಅದ್ರಲ್ಲಿ ಪರ್ಸೆಂಟೇಜ್ ತೊಗೊಳ್ಳೋದು ಮಾಡೋದು, ಇವೆಲ್ಲ ನೋಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಸರ್ಕಾರದ ಇವತ್ತು ನಮ್ಮ ನೀರಾವರಿ ಇಲಾಖೆಯಲ್ಲಿ ಸಹಿತ ಹೆಚ್ಚಿಗೆ ಡ್ಯಾಮ್ಗಳು ಕಟ್ತಾ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಹೀಗಾಗಿ ನಾವೆಲ್ಲ ಇವತ್ತು ಶೋಷಣೆ ಸ್ಥಿತಿಯೊಳಗಿದ್ದೀವಿ. ಈ ಪ್ರಸಂಗದಲ್ಲಿ ನಮಗೆ ಸರ್ಕಾರ ನಮ್ಮ ಮಕ್ಕಳನ್ನು ನಮ್ಮನ್ನು ಎತ್ತಿಡಬೇಕಾಗಿದೆ. ಅದರ ಆದ್ಯ ಕರ್ತವ್ಯ ಅದು ಮಾಡ್ತಾ ಇಲ್ಲ. ಅಂದಾಗ ನಮ್ಮಲ್ಲಿ ಯಾವ ಶಿಕ್ಷಣದ ಮಟ್ಟ ಏರಿಕೆ ಆಗ್ತಾಯಿಲ್ಲ. ಏನಿದ್ದಾವಿಲ್ಲ ಅಂತಲ್ಲ, ಪ್ರೈವೇಟ್ದಲ್ಲಿ ಕಲ್ತಂಥವ್ರು ಮಕ್ಕಳು ಏರಿಕೆ ಆಗ್ತಾರೋ ಇಲ್ಲವೋ. ಅದರಲ್ಲೂ ಎಷ್ಟೋ ಮಕ್ಕಳು ಏನಪ್ಪ ಅಂತಂದ್ರೆ ಈ ಒಂದು ಆಯುಷ್ಯ ಜೀವನಕ್ಕೆ ಬದ್ದಾಗಿ ತಮ್ಮ ಲೈಫ್ ಹಾಳು ಮಾಡ್ಕೊಂಡಿದ್ದದು. ಹೀಗಾಗಿ ಇವತ್ತಿನ ಶಿಕ್ಷಣ ಇದು ನಮ್ಮನ್ನು ವಿಶ್ವಗುರುವನ್ನಾಗಿ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಏನಪ್ಪ ಅಂತಂದ್ರೆ ಮನೋಹರ್ ಜೋಶಿ ಅವರು, ಮುರಳಿ ಮನೋಹರ್ ಜೋಶಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ವಿಶ್ವಗುರುನೂ ಅಲ್ಲ, ಆ ಪದ ನಮ್ಮ ಬಳಕೆನೂ ಆಗೋದಿಲ್ಲ. ಅದಕ್ಕಾಗಿ ನಾವು ಇವತ್ತು ಒಂದು ಮಾತು ನೆನ್ಪಿಡ್ಬೇಕು, ವಿಶ್ವಗುರು ಅನ್ನುವಂಥ ಶಬ್ದ ಅದು ಏನಪ್ಪ ಅಂತಂದ್ರೆ ನಮಗೆ ಅಲ್ಲದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಬರೀ ನೋವಿನಿಂದ ಹೇಳಿದ್ದಾರೆ. ಇದನ್ನು ಇವತ್ತಿನ ನಮ್ಮ BJP ನಾಯಕರು ಸೀರಿಯಸ್ ಆಗಿ ತೆಗೆದುಕೊಂಡು ಇದೊಂದು ಪರಿಹಾರ ಹುಡುಕಿದ್ರೆ, ದೇಶಕ್ಕೆ ಶಿಕ್ಷಣವನ್ನು ಫ್ರೀ ಮಾಡಿ, ಹೈಯರ್ ಎಜುಕೇಷನ್ ಫ್ರೀ ಮಾಡಿದರೆ ಖಚಿತವಾಗಿ ಈ ದೇಶದ ಏಳಿಗೆ ಶಿಕ್ಷಣದಲ್ಲಿದೆ. ಅದೇ ಕಾಲಕ್ಕೆ ನಾವು ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ಅದು ಈಗಿನ ಮಟ್ಟಿಗೆ ಮಾತ್ರ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.